forever on fire. ಅಧಿಕಾರಿಗಳೇ ಜನಪ್ರತಿನಿಧಿಗಳೇ ಈ ಸ್ಟೋರಿಯನ್ನ ನೀವು ನೋಡಲೇಬೇಕು. ಯಾಕಂತ ಹೇಳಿದ್ರೆ ಹಿಂದುಳಿದ ವಿದ್ಯಾರ್ಥಿನಿಯರಿಗಾಗಿ ಇರುವಂಥ ವಸತಿ ನಿಲಯಗಳು ಅದರ ಪಾಡು ಏನಾಗಿದೆ ಈಗ ಈ ಸ್ಟೋರಿಯನ್ನ ಗಮನಿಸಲೇಬೇಕು. ತಾವು ನಿಮ್ಮ ಮಕ್ಕಳನ್ನ ಇದೇ ರೀತಿ ನೋಡ್ಕೊಳ್ತೀರ ನೀವು? ಹಾಗಾದ್ರೆ ಖಂಡಿತ ಇಲ್ಲ. ಮಕ್ಕಳೆಲ್ಲ ಐಷಾರಾಮಿ ಶಾಲೆಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಇರೋರು. ಮೈಸೂರಿನ ಬಾಲಕಿಯರ ವಸತಿ ನಿಲಯದಲ್ಲಿ ಭಾರೀ ಅವ್ಯವಸ್ಥೆ ಇದೆ. ಹರಿದ ಚಾಪೆ, ಗಬ್ಬೆದ್ ನಾರ್ತಾ ಇದೆ ಕೊಳಕು ಹಾಸಿಗೆಗಳು, ಸೋರ್ತಾ ಇದೆ ಕೊಠಡಿಗಳು, ನಿಲಯದ ಸುತ್ತ ಬೆಳೆದು ನಿಂತಿದೆ ಕಳೆಗಿಡಗಳು. ನಂಜನಗೂಡಿನ ದೇಬೂರು ಗ್ರಾಮದ ಕಸ್ತೂರಬಾ ಗಾಂಧಿ ವಸತಿ ನಿಲಯದ ಅವ್ಯವಸ್ಥೆ ಇದೆ. ಸರ್ಕಾರದ ಸವಲತ್ತುಗಳು ವಿದ್ಯಾರ್ಥಿನಿಯರಿಗೆ ತಲುಪ್ತಾ ಇಲ್ಲ, ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಾಗಿಲಿಗೆ ಚಿಲಕಗಳು ಇಲ್ಲ, ಸಿಸಿ ಕ್ಯಾಮ್ರಾ ಇಲ್ಲ, ಸುತ್ತ ಕಾಂಪೌಂಡ್ ಇಲ್ಲ. ಅದರಲ್ಲೂ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಇರಲೇಬೇಕಿತ್ತದು. ಗೋಡೆಯಲ್ಲೇ ಜೋತ್ ಬಿದ್ದಿದ್ದಾವೆ ವಿದ್ಯುತ್ ಸ್ವಿಚ್ ಬೋರ್ಡ್ಗಳು. ಶಾಲೆ ಆರಂಭವಾಗಿ 3 ತಿಂಗಳಾದರೂ ಕೂಡ ನೋಟ್ ಪುಸ್ತಕ ಇಲ್ಲ, ಬ್ಯಾಗ್ ಕೂಡ ವಿತರಿಸಿಲ್ಲ. ನೋಡಿ, ಎಷ್ಟೋ ಹಾಸ್ಟೆಲ್ಗಳು ಈಗಲೂ ಕೂಡ ಯಾವ ಹಂತಕ್ಕೆ ತಲುಪಿದಾವೆ ಅಂತ ಹೇಳಿದ್ರೆ ನಿಜಕ್ಕೂ ವಾಕರಿಕೆ ಬರುತ್ತೆ. ಹೋದ್ರೆ ಈ ಅಧಿಕಾರಿಗಳ ಬೇಜವಾಬ್ದಾರಿ, ಜನಪ್ರತಿನಿಧಿಗಳ ನಿರ್ಲಕ್ಷ್ಯ. ನೋಡಿ, ಈ ಕಸ್ತೂರಬಾ ಗಾಂಧಿ ವಸತಿ ನಿಲಯಗಳೇನಿದಾವಲ್ಲ, ಇವು SC ST OBC ಅಲ್ಪಸಂಖ್ಯಾತ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗಲಿ ಅಂತ, ಬಡ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗಲಿ ಅಂತ ಈ ಒಂದು ಯೋಜನೆಯನ್ನು ಸರ್ಕಾರ ಜಾರಿಗೆ ತಂತು. ನೋಡಿ, ಆ ಹಾಸ್ಟೆಲ್ ಒಳಗಿನ ಕೋಣೆಗಳನ್ನು ನೋಡ್ತಾ ಇದ್ದೀರಿ ನೀವು. ಹರಿದ ಚಾಪೆ ನೋಡಿ, ಗಬ್ಬೆದ್ದು ನಾರ್ತಾ ಇದ್ದಾವೆ ಹಾಸಿಗೆಗಳು. ಹಾಸಿಗೆ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ, ಸ್ಮೆಲ್ ನೋಡಿ ಹೋಗಿ ನೀವು. ಅಲ್ಲಿ ಮೂಗಿಟ್ರೆ ಸಾಕು ನಾವು. ಕೊಳಕು ಗಬ್ಬು ನಾತ, ತಿಂಗಳಾನುಗಟ್ಟಲೆ ವಾಶ್ ಮಾಡದೆ ಹಾಗೆ ಬಿಟ್ಟಿದ್ದಾರೆ. ನೋಡಿ, ಇವೇನೋ ಹಾಕಿದ್ದಾರೆ, ಚಾಪೆ ಗತಿ ಇಲ್ಲ. ಅಲ್ಲಿ ಹೆಂಗೆ ಮಲಗಬೇಕು ಹುಡುಗಿರಲ್ಲೇ? ನೋಡಿ, ಇಲ್ಲೆಲ್ಲ ಕುಡುಕರು ಅಡ್ಡೆ ಆಗ್ಬಿಡ್ತಾ ಇದೆ. ಇದು ಕುಡುಕರು ಹಾವಳಿ ಜಾಸ್ತಿ ಆಗ್ತಾ ಇದೆ. ಎಲ್ಲೆಂದ್ರಲ್ಲಿ ಎಣ್ಣೆ ಬಾಟ್ಲುಗಳು ಬಿದ್ದಿದ್ದಾವೆ. ಕಾಂಪೌಂಡ್ ಇಲ್ಲ, ಯಾರು ಬೇಕಾದರೂ ಕೂಡ ಒಳಗಡೆ ಬರ್ಬೋದು ಜಿಗಿದು. ಅಂದರೆ ವಿದ್ಯಾರ್ಥಿನಿಯರಿಗೆ ಇಲ್ಲಿ ಮೊದಲನೇದಾಗಿ ರಕ್ಷಣೆ ಇಲ್ಲ. ಸರ್ಕಾರಿ ವಸತಿ ನಿಲಯ ಇದು. ವಾರ್ಡನ್, ಅಲ್ಲಿರುವಂಥ ಮೇಲಾಧಿಕಾರಿಗಳು, BEO ಅದೇನು ಮಾಡೋಕೆ ಹೋಗಿದಾರೋ ಗೊತ್ತಿಲ್ಲ. ಅವ್ರ ಮಕ್ಕಳೇನಾದರೂ ಇಲ್ಲಿದ್ದರೆ ಈ ರೀತಿ ಪರಿಸ್ಥಿತಿ ಇರ್ತಾ ಇರಲಿಲ್ಲ. ಅಲ್ಲ, ಅಂಥವ್ರ ಮಕ್ಕಳೆಲ್ಲ ಇಂಥಲ್ಲಿರಲ್ಲ ಬಿಡಿ, ಗೊತ್ತದು. ಆದರೆ ಈಗ ವಿದ್ಯಾರ್ಥಿನಿ ನೋಡಿ ಹೇಳ್ಕೊಳ್ಳೋಕ್ಕೂ ಕೂಡ ಅವ್ರಿಗೆ ಭಯ ಇದೆ. ಈಗ ನಿಮ್ಮ ಸರ್ಕಾರ ನೇಮಿಸಿದೆ, ಅದರ ಜವಾಬ್ದಾರಿ ಏನು ಹಾಸ್ಟೆಲ್ ಇರ್ತಕ್ಕಂಥ ಪ್ರತಿಯೊಬ್ಬರು ಮಕ್ಕಳು ನಿಮ್ಮ ಜವಾಬ್ದಾರಿಯುತವಾಗಿ ನೋಡ್ಕೋಬೇಕು ಅಂತ ಸರ್ಕಾರ ನೇಮಿಸಿದೆ. ಆದರೆ ನೀವು ಏನು ಮಾಡ್ತಾ ಇದ್ದೀರಾ? ಸರ್ಕಾರ ನಿಮ್ಗೆ ಪ್ರತಿಯೊಂದು ಸಂಬಳ ಕೊಡ್ತಾ ಇದೆ. ಮಕ್ಕಳನ್ನ ಜೋಪಾನ ನೋಡ್ಕೊಂಡು ಅವರು ಊಟದ ವ್ಯವಸ್ಥೆ ಆಗಿರ್ಬೋದು, ಬಟ್ಟೆ ಒಗೆಯುವಂಥ ಕೆಲಸಗಳಾಗಿರ್ಬೋದು, ಕಾಂಪೌಂಡ್ ವ್ಯವಸ್ಥೆಗಳಾಗಿರ್ಬೋದು, ಮತ್ತು ಮಲಗುವಂಥ ಜಾಗ ಸ್ಥಳಗಳಾಗಿರ್ಬೋದು, ಯಾವುದೇ ರೀತಿಯ ಹಾಸಿಗೆ ಇಲ್ಲ, ಯಾವುದೇ ರೀತಿಯ ಪ್ರತಿಯೊಂದು ಮೂಲ ಸೌಲಭ್ಯಗಳು ನೀವು ಕಲ್ಪಿಸ್ತಾ ಇಲ್ವಲ್ಲ. ಸರ್ಕಾರ ಕೊಡುವಂತಹ ಸೌಲಭ್ಯಗಳು ತಾವು ಏನು ಮಾಡ್ತಾ ಇದ್ದೀರಾ? ಇದನ್ನು ನೀವು ತಿಂದು ನೀರು ಕುಡಿತಾ ಇದ್ದೀರ ಅನ್ನೋದು ನಮ್ಗೆ ತುಂಬ ನಿಮ್ಮೆಲ್ಲ ನಮ್ಗೆ ಏನು ಅನುಮಾನ ಇದೆ. ಅದನ್ನು ನಾವು ಬಯಲಿಗೆ ಅಂತ ನಾವು ಹೇಳ್ಬೇಕಾಗುತ್ತೆ ಈಗ. ಹಾಗಾಗಿ ಇದೇ ಥರ ನಿಮ್ಮ ಮಕ್ಕಳಿಗಾಗಿದ್ರೆ ಏನು ಮಾಡ್ತೀರಾ? ನೀವು ಮಕ್ಕಳನ್ನ ಕರ್ಕೊಂಡು ಒಳ್ಳೊಳ್ಳೆ ಸ್ಕೂಲಿಗೆ ಸೇರಿಸ್ತೀರಾ, ಒಳ್ಳೆ ಕಾನ್ವೆಂಟ್ಗೆ ಸೇರಿಸ್ತೀರಾ. ಆ ಮಕ್ಕಳ ಪರಿಸ್ಥಿತಿ ಈ ಮಕ್ಕಳ ಪರಿಸ್ಥಿತಿ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಮಕ್ಕಳು ಕರ್ಕೊಂಡು ಬಿಡಿ, ಗೊತ್ತಾಗೋದಿಲ್ಲ ಕಷ್ಟ ಏನು ಅಂತ. ನೋಡಿ, ಈಗ DSS ಉಪವಿಭಾಗೀಯ ಸಂಚಾಲಕರು ಮಂಜು ಶಂಕರಪುರ ಆರೋಪಗಳನ್ನು ಮಾಡಿದ್ದಾರೆ ಸಾಕಷ್ಟು. ಅವ್ರ ಆರೋಪವನ್ನು ಮಾಡಿದ್ದಾರೆ, ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಅಲ್ರಿ. ಇಲ್ಲಿ ಹಾಸಿಗೆ ನೋಡಿ ಹೆಂಗೆ ಹಾಕಿದ್ದಾರೆ, ಗಬ್ಬೆದ್ದು ನಾರ್ತಾ ಇದ್ದಾವೆ. ಅಲ್ಲಿ ಮಲಗೋಕ್ಕಾಗತ್ತಾ? ಹೆಣ್ಮಕ್ಕಳು ಬೇರೆಯವರು, ನಾವೇನೋ ಗಂಡಸರು ಹೆಂಗೋ ಮಲ್ಕೊಂಡ್ಬಿಡ್ತೇವೆ, ಫುಟ್ಪಾತಲ್ಲಿ ಬೇಕಾದ್ರೆ ಮಲ್ಕೋತೇವೆ. ಆದರೆ ಆ ಹುಡುಗಿರು ಹೇಗ್ರಿ ಮಲ್ಕೋಬೇಕು? ಹೊರಗಡೆ ಮಾತ್ರ ಬಿಲ್ಡಿಂಗ್ ಚೆನ್ನಾಗಿದೆ, ಒಳಗಡೆ ಎಲ್ಲ ಹುಳುಕು, ಕೊಠಡಿಗಳು ಸೋರ್ತಾ ಇದ್ದಾವೆ ಅಷ್ಟೇ. ಇದು ನೋಡಿ ಹೆಂಗೆ ಬೆಳ್ಕೊಂಡಿದೆ ಕಳೆಯೋದಿಲ್ಲಿ. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಸರ್ಕಾರಿ ವಸತಿ ನಿಲಯಗಳು ಅಂತಂದರೆ ಹಾಗೆ ಒಂದು ರೀತಿ ಅವ್ಯವಸ್ಥೆಗಳು, ಅಕ್ರಮಗಳ ತಾಣವಾಗ್ತಿದೆಯಾ? ಇನ್ನು ಇತ್ತೀಚೆಗೆ ಜಾಸ್ತಿ ಅನ್ನೋದು ಹಣೆಪಟ್ಟಿ ಅದು ಫಿಕ್ಸ್ ಆದಂಗೆ ಆಗ್ತಾ ಇದೆ. ಈಗ ಈ ಕಸ್ತೂರಬಾ ಗಾಂಧಿ ವಸತಿ ನಿಲಯದ ಕಥೆ ಏನು, ಯಾಕೆ ಇಷ್ಟು ನಿರ್ಲಕ್ಷ್ಯ ಅಂಥೇಳಿ? ಹೌದು ಪ್ರಭು, ಮುಖ್ಯವಾಗಿ ಇಲ್ಲಿ ಜವಾಬ್ದಾರಿಯುತವಾದಂತಹ ಕೆಲಸ ಮಾಡಬೇಕಾದಂತವ್ರು ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯತನವನ್ನು ಹೊಂದಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ. ಯಾಕೆಂತ ಹೇಳಿದ್ರೆ
ಬಾಲಕಿಯರಿರ್ತಕ್ಕಂತ ಒಂದು ವಸತಿ ನಿಲಯ. ಈ ಒಂದು ವಸತಿ ನಿಲಯದಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳು ಹೆಣ್ಮಕ್ಳಿಗೆ ಇರಬೇಕಾಗತ್ತೆ. ಇಲ್ಲವಾದ್ರೆ ಅವರು ಅಲ್ಲಿ ವ್ಯಾಸಂಗವನ್ನ ಮಾಡ್ಲಿಕ್ಕೆ, ಅಲ್ಲಿ ಉಳ್ಕೊಳ್ಳಿಕ್ಕೆ ಸಾಕಷ್ಟು ಸಮಸ್ಯೆ ಆಗಿರ್ತಕ್ಕಂಥದ್ದು ನಾವು ದೃಶ್ಯದಲ್ಲಿ ಕೂಡ ಕಾಣ್ತಾ ಇದೀವಿ. ಕಸ್ತೂರ್ಬಾ ಗಾಂಧಿ ಅವರ ಒಂದು ವಸತಿ ನಿಲಯ ಏನಿದೆ, ಈ ಒಂದು ವಸತಿ ನಿಲಯದಲ್ಲಿ ಇರ್ತಕ್ಕಂತ ವಿದ್ಯಾರ್ಥಿನಿಯರಿಗೆ ಅಲ್ಲಿ ಅವರು ಉಳಿದುಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳ ಕೊರತೆ ಸಾಕಷ್ಟು ಇರತಕ್ಕಂಥದ್ದು. ಹರಿದಂತಹ ಒಂದು ಚಾಪೆಗಳಿರ್ಬಹುದು, ಜೊತೆಗೆ ಗಬ್ಬೆದ್ದು ನಾರ್ತಾ ಇರ್ತಕ್ಕಂಥ ಹಾಸಿಗೆಗಳಿರ್ಬಹುದು, ಜೊತೆಗೆ ಇಡೀ ಆ ಒಂದು ವಸತಿ ನಿಲಯ ಏನಿದೆ ಅದರ ಸುತ್ತಮುತ್ತಲೂ ಕೂಡ ಬೆಳೆದು ನಿಂತಿರತಕ್ಕಂಥ ಗಿಡಗಂಟೆಗಳಿರಬಹುದು. ಇದೆಲ್ಲವೂ ಕೂಡ ಸಾಕಷ್ಟು ಆತಂಕವನ್ನು ಮಾಡುತ್ತೆ. ಜೊತೆಗೆ ಹೆಚ್ಚಿನದಾಗಿ ಇಲ್ಲಿ ಅವರು ತರಗತಿಗೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ಯಾವುದೇ ರಕ್ಷಣೆಗಳಿಂದ ಇರತಕ್ಕಂಥದ್ದು ಮುಖ್ಯವಾಗಿ ಅವರಿಗೆ ಭಯಭೀತರಾಗ್ಲಿಕ್ಕೆ ಪ್ರಮುಖವಾದಂತಹ ಕಾರಣ ಆಗಿರ್ತಕ್ಕಂಥದ್ದು. ಈಗಾಗಲೇ ಇಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆಯ ಬಗ್ಗೆ, ಜೊತೆಗೆ ಇರ್ತಕ್ಕಂಥ ಕೊರತೆಗಳನ್ನ ನೀಗಿಸುವಂತಹ ನಿಟ್ಟಿನಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಲಾಗಿದೆ. ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಅವರು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ, ಅವರಿಗೆ ಸೌಲಭ್ಯವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ಜೊತೆಗೆ ಚುನಾಯಿತ ಪ್ರತಿನಿಧಿಗಳು ಎಷ್ಟರ ಮಟ್ಟಿಗೆ ಒಂದು ರೀತಿ ಬೇಜವಾಬ್ದಾರಿತನವನ್ನ ಅಲ್ಲಿ ತೋರಿಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಈಗಾಗಲೇ ಅಲ್ಲಿ ಕುಡಿಯೋ ನೀರಿನ ಒಂದು ಸಮಸ್ಯೆ ಇರಬಹುದು, ಜೊತೆಗೆ ಅವರು ಪ್ರಮುಖವಾಗಿ ತಮ್ಮ ಬಟ್ಟೆಗಳನ್ನ ತೊಳೆದುಕೊಳ್ಳಿಕ್ಕೆ ಅವರು ಅಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲದೆ ಪಕ್ಕದಲ್ಲಿ ಇರತಕ್ಕಂತ ನಾಲೆಗೆ ಹೋಗುವಂತಹ ಒಂದು ಪರಿಸ್ಥಿತಿ ಇರತಕ್ಕಂಥದ್ದು. ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದಂತಹ ಸಂದರ್ಭದಲ್ಲಿ ಯಾರು ಹೊಣೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಮುಖ್ಯವಾಗಿ ಕಂಡು ಬರುತ್ತೆ. ಹೀಗಾಗಿ ಆ ಒಂದು ಕಸ್ತೂರ್ಬಾ ದೇವೂರು ಗ್ರಾಮದ ಅಂದ್ರೆ ನಂಜನಗೂಡು ಉಲ್ಲಳ್ಳಿ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ದೇವೂರು ಗ್ರಾಮದ ಕಸ್ತೂರ್ಬಾ ಗಾಂಧಿ ಬಾಲಕಿಯರ ವಸತಿ ನಿಲಯ ಏನಿದೆ, ಈ ಒಂದು ವಸತಿ ನಿಲಯ ಈಗ ಸಮಸ್ಯೆಗಳ ತಾಣವಾಗಿ ಇರತಕ್ಕಂಥದ್ದು. ಈಗಲಾದರೂ ಕೂಡ ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಅಲ್ಲಿ ಆ ವಿದ್ಯಾರ್ಥಿನಿಯರು, ಆ ಮಕ್ಕಳು ಏನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಆ ಒಂದು ಸಮಸ್ಯೆಯನ್ನ ಸರಿಪಡಿಸ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಇರತಕ್ಕಂಥ ಅವ್ಯವಸ್ಥೆಯಿಂದಾಗಿಯೇ ಈಗಾಗಲೇ ವಿದ್ಯಾರ್ಥಿನಿಯರ ಒಂದು ಸಂಖ್ಯೆಯು ಕೂಡ ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ. ಈ ಬಗ್ಗೆ ಮಾತಾಡಲಿಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಅವರು ಇದ್ದಾರೆ, ನಂಜನಗೂಡು ವ್ಯಾಪ್ತಿಗೆ ಬರ್ತಾರೆ. ಸರ್ ನಮಸ್ಕಾರ. ಸರ್, ಈಗ ಕಸ್ತೂರ್ಬಾ ಗಾಂಧಿ ಹಾಸ್ಟೆಲ್ ಏನಿದೆ ಅದು ನೋಡ್ತಾ ಇದೀವಿ ನಾವು, ನಂಜನಗೂಡು ದೇಬೂರು ಗ್ರಾಮದಲ್ಲಿ ಇದೆ ಅಲ್ವಾ ಸರ್? ಸಾಕಷ್ಟು ಅವ್ಯವಸ್ಥೆ ಇದೆ ಸರ್, ಬಹಳ ಗಬ್ಬೆದ್ದು ಹೋಗಿದೆ ಸರ್. ತಮ್ಮ ಗಮನಕ್ಕೆ ಬಂದಿಲ್ಲ ಸರ್ ಇದು? ಸರ್ ಅದು ಬಂದಿದೆ, ನಾನು ಅಲ್ಲಿ ವಿಸಿಟ್ ಮಾಡಿದ್ದೀನಿ. ಅದು ತುಂಬಾ ಮಳೆ ಆಗಿತ್ತಲ್ಲ ಆ ಟೈಮಲ್ಲಿ, ಅದು ಬಿಲ್ಡಿಂಗು ಹಳ್ಳದಲ್ಲಿರೋದ್ರಿಂದ ಓಕೆ ಸ್ವಲ್ಪ ನೀರೆಲ್ಲ, ರೋಡ್ ನೀರೆಲ್ಲ ಅಲ್ಲಿ ಹೋಗಿತ್ತು. ಮತ್ತೆ ಅಲ್ಲಿ ರಿಪೇರಿ ಕೆಲಸ ನಡೀತಾ ಇತ್ತು ಫ್ಲೋರಿಂಗ್ದು. ಈಗ ಅದೆಲ್ಲ ಕೆಲಸ ಮುಗಿದಿದೆ, ಕ್ಲೀನ್ ಮಾಡಿದಾರೆ ಸರ್, ಏನ್ ಸಮಸ್ಯೆ ಇಲ್ಲ ಸರ್. ಅಲ್ಲಿ ಚಾಪೆಗಳು ಹರಿದು ಹೋಗಿದಾವೆ, ಹಾಸಿಗೆಗಳು ಗಬ್ಬೆದ್ದಾಡ್ತಾ ಇದಾವೆ, ಸರಿಯಾಗಿ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೂಡ ತಮ್ಮ ಕಡೆಯಿಂದ ಅಲ್ಲಿ ಕೊಡೋಕ್ ಆಗ್ತಾ ಇಲ್ವಂತೆ ಅನ್ನುವಂತ ಆರೋಪ ಇದು. ಇಲ್ಲ ಸರ್, ಎಲ್ಲಾ ಮಕ್ಕಳು ಬೆಡ್ ಮತ್ತೆ ಪಿಲ್ಲೋಸ್ ಎಲ್ಲ ಇದೆ. ಓಕೆ, ಚಾಪೆ ಮಲಿಕೊಳ್ಳೋ ವ್ಯವಸ್ಥೆ ಇಲ್ವೇ ಇಲ್ಲ. ಬೆಡ್ ಮತ್ತೆ ಪಿಲ್ಲೋಸ್ ಎಲ್ಲಾ ಮಕ್ಕಳಿಗೂ ಇದೆ. ಅಲ್ಲ ಸರ್, ನಮಗೆ ಬಂದಂತಹ ಕೆಲವೊಂದಿಷ್ಟು ಮಾಹಿತಿ ಅಲ್ಲಿ ಬೆಡ್ಗಳಿದ್ರೂ ಕೂಡ ಯೋಗ್ಯವಾಗಿಲ್ಲ ಬಳಕೆಗೆ ಅನ್ನೋದು. ಇಲ್ಲ, ತಾವು ಬೇಕಾದ್ರೆ ಭೇಟಿ ಮಾಡಿ ಈಗ ಪರಿಶೀಲಿಸಬಹುದು. ಬೆಡ್ಸ್ ಮತ್ತೆ ಪಿಲ್ಲೋಸ್ ಎಲ್ಲಾ ಮಕ್ಕಳಿಗೂ ಇದೆ. ಮತ್ತೆ ಎಲ್ಲ ಈಗ ಕ್ಲೀನ್ ಮಾಡಿದ್ದಾರೆ. ಮಳೆ ಟೈಮಲ್ಲಿ ಸ್ವಲ್ಪ ಸಮಸ್ಯೆ, ಒಂದು 4-5 ದಿನ ಕಂಟಿನ್ಯೂಸ್ ಮಳೆ ಆಗಿದ್ರಿಂದ, ಅದು ಹಳ್ಳದಲ್ಲಿ ಬಿಲ್ಡಿಂಗ್ ಇರೋದ್ರಿಂದ ರೋಡ್ ನೀರೆಲ್ಲ ಒಳಗಡೆ ಬರುತ್ತೆ. ಹಂಗಾಗಿ ಸ್ವಲ್ಪ ಸಮಸ್ಯೆ ಇತ್ತು, ಅದನ್ನ ಕ್ಲಿಯರ್ ಮಾಡಿಸಿದೀವಿ. ಏನು ಸಮಸ್ಯೆ ಇಲ್ಲ ಸರ್, ಎಲ್ಲ ಕ್ಲಿಯರ್ ಆಗಿದೆ ಸರ್. ಇನ್ನೊಂದು, ಅಲ್ಲಿ ಕಾಂಪೌಂಡ್ ಇಲ್ವಂತೆ, ಅಲ್ಲಿ ಹುಡುಗಿಯರಿಗೆ, ವಿದ್ಯಾರ್ಥಿನಿಯರಿಗೆ ರಕ್ಷಣೆ ಇಲ್ಲ ಸರ್. ಅಲ್ಲಿ ನೋಡ್ತಾ ಇದೀವಿ ಮದ್ಯದ ಬಾಟಲ್ಗಳು ಹಾಗೆ ಬಿದ್ದಿದ್ದಾವೆ ಅಲ್ಲಿ ಸ್ವಲ್ಪ ದೂರದಲ್ಲಿ. ಆಮೇಲೆ ಕಳೆ ಬೆಳ್ಕೊಂಡಿದೆ ಸರ್, ಕಳೆ ಬೆಳ್ಕೊಂಡಿದೆ. ಯಾಕೆ ಇಷ್ಟು ಬೇಜವಾಬ್ದಾರಿ ಸರ್? ಸರ್ಕಾರ ಒಂದು ಸಮಾನತೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮಗೆ ಸಾಕಷ್ಟು ಯೋಜನೆಗಳು ತರ್ತಾ ಇದೆ, ಯಾಕೆ ಸರ್ ಆಗ್ತಾ ಇಲ್ಲ, ಯುಟಿಲೈಸ್ ಆಗ್ತಾ ಇಲ್ಲ? ಅದು ಮೈನ್ ರೋಡ್ ಅಲ್ಲಿ ಇದೆ ಬಿಲ್ಡಿಂಗು. ಮಧ್ಯದ ಬಾಟ್ಲಿ ಹೇಳೋದಲ್ಲ, ಅದು ಪ್ರಿಮಿಸಸ್ ಅಲ್ಲಿ ಇಲ್ಲ, ಅದಿರೋದು ರೋಡ್ ಅಲ್ಲಿ, ಬಿಲ್ಡಿಂಗ್ ಇಂದ ತುಂಬಾ ದೂರದಲ್ಲಿ ರೋಡ್ ಅಲ್ಲಿ ಯಾರೋ ಹಾಕಿದ್ದಾರೆ ಬೇಲಿನಲ್ಲಿ ಅಷ್ಟೇನೆ. ಅದಕ್ಕೂ ಕನೆಕ್ಷನ್ ಇಲ್ಲ ಸರ್, ದೂರ ಇದೆ ತುಂಬಾ, ಅದಕ್ಕೂ ಸಮಸ್ಯೆ ಇಲ್ಲ ಸರ್. ಇನ್ನೊಂದ್ ಸಾರಿ ಯಾಕಂದ್ರೆ ಸಮಸ್ಯೆ ಅಂತೂ ಖಂಡಿತ ಇದೆ ಸರ್. ಕೇವಲ ನೀವು ಮಳೆದ ಹೇಳ್ತಾ ಇದ್ರಿ, ಮಳೆ ನೀರು ಹೋಯ್ತು ಅಂತೇಳಿ ಸಮಸ್ಯೆಗಳಿದಾವೆ. ನಿಮ್ಗೆ ಸಾಧ್ಯ ಆದ್ರೆ ಒಂದ್ಸರಿ ವಿಸಿಟ್ ಮಾಡಿ ಸರ್, ಅಲ್ಲಿ ಸಮಸ್ಯೆಗಳನ್ನ ಆಲಿಸಿ ಸರ್. ಇಲ್ಲ ಸರ್, ನಾನು ವಿಸಿಟ್ ಅವತ್ತೇ ಮಾಡಿದೀನಿ. ಮತ್ತೆ ಪುನಃ ಎಲ್ಲ ರೆಡಿ ಆದ್ಮೇಲೂ ಕ್ಲೀನ್ ಮಾಡಕ್ ಹೇಳಿ ಎಲ್ಲ ಕ್ಲೀನ್ ಆದ್ಮೇಲೂ ನೋಡಿದೀನಿ. ಮತ್ತೆ ತಾವೀಗ ಪರಿಶೀಲನೆ ಮಾಡ್ಬೋದು ಸರ್. ಏನು ಮಾಡಿದ್ರೆ ತಮಗೆ ಅದರ ಇದು ಗೊತ್ತಾಗುತ್ತೆ ಸರ್, ಪೊಸಿಷನ್ ಏನಿದೆ ಅಂತ ಈಗ ಗೊತ್ತಾಗುತ್ತೆ ಸರ್ ತಮಗೆ. ಸರ್ ಖಂಡಿತ ಸಮಸ್ಯೆ ಇದಕ್ಕೆ ಸರ್ ನಾವು ತೆಗೆದುಕೊಂಡಿದ್ದೀವಿ, ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಗಮನಕ್ಕೆ ಬರದೇ ಇದ್ರೆ ತಾವು ಹೋಗಿ ಅಲ್ಲಿ ವಿದ್ಯಾರ್ಥಿನಿಯರು ಸ್ವತಃ ಹೇಳ್ತಾರೆ ಸರ್, ಬಹಳ ಭಯ ಪಟ್ಟಿದ್ದಾರೆ, ಸೌಕರ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳಿ. ಯಾಕಂದ್ರೆ ವಿದ್ಯಾರ್ಥಿನಿಯರು ಇರೋದ್ರಿಂದಾಗಿ ಅವ್ರಿಗೆ ಹೇಳ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ. ತಾವು ಹೋಗ್ಬೇಕು ಸರ್. ಇಲ್ಲ ಸರ್,
ಅಲ್ಲಿಗೆ ನಾನು 3 ಸಾರಿ ಭೇಟಿ ಕೊಟ್ಟಿದ್ದೀನಿ, ಸಮಸ್ಯೆ ಆದಾಗಲೂ ಕೊಟ್ಟಿದ್ದೀನಿ. ಅದೆಲ್ಲ ಕ್ಲಿಯರ್ ಆದ್ಮೇಲೆ ನಾನು ಭೇಟಿ ಮಾಡಿ ಅದೆಲ್ಲ ಸರಿಯಾಗಿದೆ ಸರ್, ವ್ಯವಸ್ಥೆ ಎಲ್ಲ ವ್ಯವಸ್ಥಿತವಾಗಿದೆ, ಏನು ಸಮಸ್ಯೆ ಇಲ್ಲ ಸರ್. ಅಲ್ಲ ಸರ್, ಸಾಧ್ಯ ಆದರೆ ಅಲ್ಲಿ ವಾರ್ಡನ್ ಸಂಪರ್ಕ ಆದ್ರೂ ಮಾಡಿ ಸರ್, ಸದ್ಯದ ವಾಸ್ತವತೆ ತಿಳ್ಕೊಳ್ಳಿ ಅಂತ ಅಲ್ಲಿ. ಯಾಕಂದ್ರೆ ನಮ್ಗೆ ಸದ್ಯದ ಅಪ್ಡೇಟ್ ಅದು ನೀವು ಎಷ್ಟು ದಿನಗಳ ಹಿಂದೆ ಹೋಗಿದ್ರು ಅದು ನಮ್ಮ ಗಮನಕ್ಕಿಲ್ಲ. ಸದ್ಯಕ್ಕೆ ನಮ್ಗೆ ಸಿಕ್ಕಿರುವಂತ ಅಪ್ಡೇಟು ಅಲ್ಲಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳಿದಾವೆ ಅನ್ನೋದು. ಇಲ್ಲ ಸರ್, ನಾನು ಅಲ್ಲಿಗೆ ರಿಪೋರ್ಟ್ ಮಾಡ್ಕೊಂಡೆ 15 ಡೇಸ್ ಆಗಿದೆ ಅಷ್ಟೇ. ರಿಪೋರ್ಟ್ ಮಾಡ್ಕೊಂಡು 3 ದಿನಕ್ಕೆ ಹೋಗಿದ್ದೀನಿ. ಮತ್ತೆ ಅಲ್ಲಿಂದ ಒಟ್ಟು 3 ಭೇಟಿ ಮಾಡಿದ್ದೀನಿ ಅಲ್ಲಿಗೆ. ಮತ್ತೆ ಅಲ್ಲಿರ್ತಕ್ಕಂಥ ಅನುಪಾಲನಾಧಿಕಾರಿಗಳಿಗೆ ನೀವು ವಾರದಲ್ಲಿ 2 ಭೇಟಿ ಕೊಡ್ಬೇಕು ಅಂತ ನಾನು ಅವ್ರಿಗೆ ಆದೇಶ ಮಾಡಿದ್ದೀನಿ. ಅಲ್ಲ ಸರ್, ನೀವು ಹೇಳ್ತಾ ಇದ್ದೀರಿ ಇಷ್ಟೆಲ್ಲ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರಿ, ಬಟ್ ಸಮಸ್ಯೆಗಳಂತೂ ಇದ್ದೇ ಇದೆ ಸರ್. ಸಮಸ್ಯೆಗಳು ಇರೋದಕ್ಕೆ ನಿಮ್ಮ ಗಮನಕ್ಕೆ ತಂದಿದ್ದೀವಿ. ದಯವಿಟ್ಟು ನೀವು ನಿಮ್ಮ ಅಧಿಕಾರಿಗಳಿಗೆ ಅದರ ಬಗ್ಗೆ ಸ್ವಲ್ಪ ಅರಿವನ್ನು ಮೂಡಿಸಿ ಸರ್, ಕೆಲಸ ಮಾಡುವಂತೆ ಸ್ವಲ್ಪ ತಾಕೀತು ಮಾಡಿ ಅಂತ. ಓಕೆ ಸರ್, ಮಾಡೋಣ ಸರ್. ಓಕೆ ಸರ್, ಥ್ಯಾಂಕ್ ಯು. ಇದು ಶಿಕ್ಷಣಾಧಿಕಾರಿಗಳು ಮಹೇಶ್ ಅವರು ಹೇಳಿದ್ದಾರೆ. ಅವರು ಹೋಗಿದ್ದಾರೆ ಅಂತ 2-3 ಬಾರಿ ವಿಸಿಟ್ ಕೊಟ್ಟಿದ್ದಾರೆ ಅಂತೆ, ಬಟ್ ಸಮಸ್ಯೆ ಬಗ್ಗೆ ಹರಿದಿಲ್ಲ, ಇನ್ನೂ ಹಾಗೇ ಇದೆ. ವಿದ್ಯಾರ್ಥಿನಿಯರು ಪಾಪ ಯಾರು ಕೂಡ ಮಾಧ್ಯಮಗಳ ಮುಂದೆ ಹೇಳ್ಕೊಳ್ಳೋಕೆ ಭಯ ಪಡ್ತಾವ್ರೆ, ಮತ್ತು ವಾರ್ಡನ್ ಮತ್ತೆ ನಮ್ಮ ಟಾರ್ಗೆಟ್ ಮಾಡ್ತಾರೆ ಅಂತೇಳಿ. ಬಟ್ ಸದ್ಯಕ್ಕೆ ಈ ಕಸ್ತೂರಬಾ ಗಾಂಧಿ ವಸತಿ ನಿಲಯ ಏನಿದೆ ನಂಜನಗೂಡಿನಲ್ಲಿ ಬರುತ್ತೆ, ಅಲ್ಲಿ ಸದ್ಯಕ್ಕೆ ವಿದ್ಯಾರ್ಥಿನಿಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಖಂಡಿತವಾಗ್ಲೂ ಅನಾನುಕೂಲ ಆಗ್ತಾ ಇದೆ. ಸರಿಯಾದಂಥ ವ್ಯವಸ್ಥೆಯನ್ನು ವಾರ್ಡನ್ ಇರ್ತಾರವ್ರು ಮಾಡಬೇಕು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು BO ಮಾಡಬೇಕು, ಅದರ ಜೊತೆಗೆ ಜನಪ್ರತಿನಿಧಿಗಳು ಅನುದಾನವನ್ನು ತರುವಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ ಅಲ್ಲಿ ಮಹಿಳೆಯರಿಗೆ ಒಂದು ಸಾಕ್ಷರತೆ ಪ್ರಮಾಣ ಹೆಚ್ಚಾಗಬೇಕು, ಲಿಂಗ ಸಮಾನತೆ ಹೋಗಲಾಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಯೋಜನೆ, ಅಂದರೆ ಕಸ್ತೂರಬಾ ಗಾಂಧಿ ಹಾಸ್ಟೆಲ್ ಮಾಡಬೇಕು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಅನ್ನುವಂಥ ಕನಸನ್ನು ಕಂಡಿದ್ದರು ಗಾಂಧೀಜಿಯವರು. ಹಾಗಾಗಿಯೇ ಅದು ಸಾಕಾರಗೊಳ್ಳಬೇಕು ಅಂತಂದರೆ ಮೊದಲು ಇಂಥ ಹಾಸ್ಟೆಲ್ಗಳ ಅಭಿವೃದ್ಧಿ ಆಗಬೇಕು.